ಬೆಡ್ಗೋಸ್ಕರ ICUಗೋಸ್ಕರ ಅಲ್ಲಿ ಅಂಥದ್ದು. ನಿನ್ನೆ ರಾತ್ರಿ 9 ಗಂಟೆಯಿಂದ ರಾಜ್ಯದಲ್ಲಿ ಜನತಾ ಕರ್ಫ್ಯೂ ಅಂದ್ರೆ ಬಿಗಿ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಈಗ ಬೆಂಗಳೂರು ಹೇಗಿದೆ ಅನ್ನೋ ಚಿತ್ರಣ ನ್ಯೂಸ್ 18 ನಲ್ಲಿ ಬೆಳಗ್ಗೆಯಿಂದ ಕೂಡ ಗ್ರೌಂಡ್ ರಿಪೋರ್ಟ್ ತೋರಿಸ್ತಾ ಇದ್ದೀವಿ. 10 ಗಂಟೆ ಆದ ನಂತರ ಹೇಗಿದೆ ಬೆಂಗಳೂರು, ಮಾರುಕಟ್ಟೆ ಟು ಮೆಜೆಸ್ಟಿಕ್ ಚಿತ್ರಣ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಪರಿಸ್ಥಿತಿಯನ್ನ ಚಿಕ್ಕದಾಗಿ ಹೇಳಬೇಕು ಬುಲೆಟ್ ಪಾಯಿಂಟ್ ಅಲ್ಲಿ ಅಂದ್ರೆ ಖಾಲಿ ಇರುವ ರಸ್ತೆಗಳು, ಅವಾಗವಾಗ ಅಲ್ಲೊಂದು ಇಲ್ಲೊಂದು ಓಡಾಡ್ತಿರೋ ವಾಹನಗಳು, ಎಲ್ಲ ಕಡೆ ಪೊಲೀಸರ ಚೆಕ್ ಪಾಯಿಂಟ್ಗಳು. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅಲ್ಲಿ ಕಂಡದ್ದು ಈ ಎಲ್ಲ ದೃಶ್ಯಾವಳಿಗಳು. ನಿಮ್ಮ ನ್ಯೂಸ್ 18 ಕನ್ನಡದ ಗ್ರೌಂಡ್ ರಿಪೋರ್ಟ್. ಬೆಂಗಳೂರು ಹೇಗಿದೆ ಈ ಲಾಕ್ಡೌನ್ ಟೈಮ್ನಲ್ಲಿ ಅಂತ. ಮಾರುಕಟ್ಟೆ ಟು ಮೆಜೆಸ್ಟಿಕ್ ಹೇಗಿದೆ ಚಿತ್ರಣ. ನನ್ನ ಸಹೋದ್ಯೋಗಿ ಮಂಜುನಾಥ್ ಬೆಳಗ್ಗೆಯಿಂದ ರಿಪೋರ್ಟ್ ಕೊಡ್ತಾ ಇದ್ರು ಹೇಗೆ ಶುರುವಾಗಿದೆ ಅಂತೆಲ್ಲ. ಈಗ ಹೇಗಿದೆ ಅಂತ ಈ ಕ್ಷಣದೊಂದು ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಲೆಟ್ಸ್ ಸಿ. ಓ ಟಿ ಯು ಮಂಜುನಾಥ್. ಈಗಾಗಲೇ 10 ಗಂಟೆಯ ಬಳಿಕ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಷ್ಟೇ ಸರ್ಪಗಾವಲಾಗಿ ನಿಂತಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ಅಷ್ಟೇ ತಪಾಸಣೆ ಮಾಡ್ತಿದ್ದಾರೆ. ಈಗ ಎಕ್ಸಾಕ್ಟ್ ಆಗಿ ನಾನೀಗ ಮಾರ್ಕೆಟ್ ಬಳಿ ಇದ್ದೀನಿ. ಮಾರ್ಕೆಟ್ ಬಳಿಯೂ ಕೂಡ ನೀವು ನೋಡ್ತಾ ಇರ್ಬೋದು ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಮಾರ್ಕೆಟ್ ಜಂಕ್ಷನ್ ನ ಬಳಿ ಬ್ಯಾರಿಕೇಡ್ ಹಾಕಿದಂತ ಪೊಲೀಸರು ಪ್ರತಿಯೊಂದು ವಾಹನಗಳನ್ನು ಕೂಡ ಅಷ್ಟೇ ತಪಾಸಣೆ ಮಾಡ್ಕೊಂತಿದ್ದಾರೆ. ಈಗ ನಾನು ಮಾರುಕಟ್ಟೆಯಿಂದ ಮೆಜೆಸ್ಟಿಕ್ ನವರೆಗೂ ಕೂಡ ಅಷ್ಟೇ ಚಿತ್ರಣ ಯಾವ ರೀತಿ ಇದೆ, ರಸ್ತೆಗಳು ಯಾವ ರೀತಿ ಇದೆ, ವೆಹಿಕಲ್ ಮೂವ್ಮೆಂಟ್ ಯಾವ ರೀತಿ ಇದೆ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆಯಾ ಕ್ಲೋಸ್ ಆಗಿದೆಯಾ, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಹೂವಿನ ವ್ಯಾಪಾರಿಗಳು ಹೂವನ್ನ ಮಾರಾಟ ಮಾಡ್ತಿದ್ರು. ಆದ್ರೆ ಇವತ್ತಿನಿಂದ ಎಲ್ಲರನ್ನು ಕೂಡ ಅಷ್ಟೇ ಬಂದ್ ಮಾಡಿಸಿದರೆ ಅಂಗಡಿಗಳು ಯಾವುದೇ ಒಂದು ಅಂಗಡಿಯನ್ನು ಕೂಡ ಅಷ್ಟೇ ಓಪನ್ ಮಾಡೋದಕ್ಕೆ ಮಾರುಕಟ್ಟೆಯ ಸುತ್ತಮುತ್ತ ಪೊಲೀಸರು ಬಿಟ್ಟಿಲ್ಲ. ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಈಗಾಗಲೇ ಕ್ಲೋಸ್ ಮಾಡಿಸಿದ್ದಾರೆ. ಈಗ ನಾನು ಟೌನ್ ಹಾಲ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಟೌನ್ ಹಾಲ್ ನ ಬಳಿ ಇದ್ದೀನಿ ನಾನು. ಈ ಟೌನ್ ಹಾಲ್ ನ ಬಳಿಯೂ ಕೂಡ ಅಷ್ಟೇ JC ರೋಡ್ ಕಡೆಯಿಂದ ಬರುವಂತಹ ಒಂದಷ್ಟು ವೆಹಿಕಲ್ಗಳು ಮೂವ್ಮೆಂಟ್ ಇದೆ. ಜೊತೆಗೆ ಆಟೋಗಳು ಬೆಂಗಳೂರಿನಲ್ಲಿ ಏನೇ ಲಾಕ್ಡೌನ್ ಆದ್ರೂ ಕೂಡ ಒಂದಷ್ಟು ಆಟೋಗಳ ಸಂಚಾರ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ. ಅದರಂತೆ ಇವತ್ತು ಒಂದಷ್ಟು ಆಟೋಗಳ ಸಂಚಾರ ಇದೆ. ಮತ್ತು BMTC ಬಸ್ ಗಮನಿಸ್ತಾ ಇರಬಹುದು. ತುರ್ತು ಅಗತ್ಯ ಸೇವೆಗಳನ್ನ ಮಾಡುವಂತವರಿಗೆ ಅಂತಾನೆ BMTC ಬಸ್ಗಳನ್ನು ಕೂಡ ಈಗಾಗಲೇ ಬಿಟ್ಟಿರುವಂತದ್ದು. ನೀವು ದೃಶ್ಯದಲ್ಲಿ ನಾನು ನೋಡ್ತಾ ಇರಬಹುದು JC ರೋಡ್. ಅದು ಕಂಪ್ಲೀಟ್ ಆಗಿ ಸದಾ ಒಂದು ಟ್ರಾಫಿಕ್ ನಿಂದ ಕೂಡಿರುವಂತಹ ರಸ್ತೆ ಅಂದ್ರೆ ಅದು JC ರೋಡ್ ಅಂದ್ರೆ ತಪ್ಪಾಗಲ್ಲ. ಇವತ್ತು ನೀವು ನೋಡ್ತಾ ಇರಬಹುದು ಸರಾಗವಾಗಿ ಒಂದಷ್ಟು ವೆಹಿಕಲ್ ಮೂವ್ಮೆಂಟ್ ಕೂಡ JC ರೋಡ್ ಅಲ್ಲಿ ಇರುವಂತಹದ್ದು. ಇನ್ನು ಟೌನ್ ಹಾಲ್ ನ ಮುಂಭಾಗ ನೀವು ನೋಡ್ತಾ ಇರಬಹುದು. ಇಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿದರೆ ಏಕಮುಖ ಸಂಚಾರದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಇದೆಲ್ಲ ಒಂದಾದ್ರೆ ಮತ್ತೊಂದು ಮುಖ್ಯವಾದಂತ ರಸ್ತೆಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಮೈಸೂರು ರಸ್ತೆ ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್. ಇವೊಂದು ಏನ್ ಕಾಣ್ತಾ ಇದೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ, ಎಲ್ಲಾ ಒಂದು ರಸ್ತೆಗಳು ಎಲೆಕ್ಟ್ರಾನಿಕ್ ಸಿಟಿಯಿಂದ ಆಗಿರ್ಬೋದು, ಬೇರೆ ಬೇರೆ ಮಾರ್ಗಗಳಿಂದ ಮೆಜೆಸ್ಟಿಕ್ಗೆ ಎಂಟ್ರಿ ಕೊಡುವಂತಹ ಎಲ್ಲಾ ಬಸ್ಗಳು ಕೂಡ ಅಷ್ಟೇ ಇದೇ ಒಂದು ರಸ್ತೆಯಲ್ಲಿ ಹೋಗುವಂತದ್ದು. ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಎಂಟ್ರಿ ಕೊಡ್ತೀನಿ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಕೂಡ ನೋಡ್ತಾ ಇರ್ಬೋದು ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ಅಲ್ಲೊಂದಷ್ಟು ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ. ಆ ಸಿಬ್ಬಂದಿ ಕೆಲಸ ಇಷ್ಟೇ, ಬರುವಂತಹ ವೆಹಿಕಲ್ ಗಳನ್ನ ಸಸ್ಪೆಕ್ಟೆಡ್ ವೆಹಿಕಲ್ಸ್ ಏನಿದೆ ಆ ಒಂದು ವೆಹಿಕಲ್ ಗಳನ್ನ ತಪಾಸಣೆ ಮಾಡುವಂತಹ ಕೆಲಸ ಪೊಲೀಸರದ್ದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಪೊಲೀಸರನ್ನು ಕೂಡ ಅಷ್ಟೇ ಪ್ರತಿಯೊಂದು ಚೆಕ್ ಪಾಯಿಂಟ್ ಗಳಲ್ಲಿ ಕೂಡ ಅಷ್ಟೇ ನೇಮಕ ಮಾಡಿದ್ದಾರೆ. ಅವರ ಕೆಲಸ ಅಂದ್ರೆ ವೆಹಿಕಲ್ ಗಳನ್ನ ತಪಾಸಣೆ ಮಾಡುವಂತಹದ್ದು. ಇವಾಗ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ನಿಂದ ನೇರವಾಗಿ ನಾನು ಮೆಜೆಸ್ಟಿಕ್ ಕಡೆ ಬಂದಿದ್ದೀನಿ. ಮೆಜೆಸ್ಟಿಕ್ ಎಂಟ್ರಿ ಪಾಯಿಂಟ್ ಇದು. ಆ ಮೆಜೆಸ್ಟಿಕ್ ಎಂಟ್ರಿ ಪಾಯಿಂಟ್ ಅಲ್ಲಿ ಕೂಡ ನೀವು ಗಮನಿಸಬಹುದು ವೆಹಿಕಲ್ಗಳು ಇಲ್ಲಂತೂ ನಿಜಕ್ಕೂ ಕೂಡ ಅಷ್ಟೇ ಸಾಲಾಗಿ BMTC ವಾಹನಗಳು, KSRTC ವಾಹನಗಳು ನಿಂತಿರುತ್ತೆ. ಅಂತಹ BMTC ಹಾಗೂ KSRTC ವಾಹನಗಳು ನಿಲ್ಲುವಂತಹ ಒಂದು ಜಾಗದಲ್ಲಿ ಈಗ ನಾವಿದ್ದೀವಿ. ನಾವು ಸರಾಗವಾಗಿ ಏನು ಯಾವುದೇ ರೀತಿಯಂತ ಟ್ರಾಫಿಕ್ ಇಲ್ಲ, ಏನು ಇಲ್ಲ, ಆರಾಮಾಗಿ ಹೋಗ್ತಾ ಇದೀವಿ. ಅಂದ್ರೆ ಎಲ್ಲೋ ಒಂದು ರೀತಿ ಜನರೆಲ್ಲರೂ ಕೂಡ ಅಷ್ಟೇ ಮನೆಯ ಒಳಗೆ ಇರುವಂತ ಒಂದು ಕಾರಣಕ್ಕೆ ಮತ್ತೆ ವೆಹಿಕಲ್ಗಳು ರೋಡ್ಗೆ ಇಳಿದೇ ಇರುವಂತದ್ದು. ಎಲ್ಲಾ ಒಂದು ಬಸ್ಗಳು ಕೂಡ ಅಷ್ಟೇ ಬಹುತೇಕ ಇಲ್ಲ. ಇವತ್ತು ನೀವು ನೋಡ್ತಾ ಇರ್ಬೋದು ಇದು KSRTCಯ ಟರ್ಮಿನಲ್ 1 ಬಸ್ ನಿಲ್ದಾಣ. ನೀವು ನೋಡ್ತಾ ಇರ್ಬೋದು ಒಂದೇ ಒಂದು KSRTC ಬಸ್ ಕೂಡ ಅಷ್ಟೇ ಈ ಒಂದು ಜಾಗದಲ್ಲಿ ಇಲ್ಲ. ಅಂದ್ರೆ ಬಸ್ಗಳ ಸಂಚಾರ ಕಂಪ್ಲೀಟ್ ಆಗಿ ಈಗಾಗಲೇ ಕ್ಲೋಸ್ ಆಗಿದೆ. ಯಾವುದೇ ಒಂದು ವೆಹಿಕಲ್ಗಳು ಕೂಡ ಇಲ್ಲ, ಯಾವ ಒಬ್ಬ ಪ್ರಯಾಣಿಕರು ಕೂಡ ಇಲ್ಲ, ಯಾರೂ ಇಲ್ಲದೆ ನೀವು ನೋಡ್ತಾ ಇರ್ಬೋದು ಎಷ್ಟು ನಿಶ್ಶಬ್ದವಾಗಿ, ಎಷ್ಟು ಫುಲ್ ಖಾಲಿಯಾಗಿ KSRTCಯ ಟರ್ಮಿನಲ್ 1 ಬಸ್ ಸ್ಟಾಪ್ ಇದು. ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಒಂದು ಬಸ್ಗಳಿರುವಂತಹ ಒಂದು ಜಾಗ ಈ ಟರ್ಮಿನಲ್ 2. ಈಗ ನಾನು ಟರ್ಮಿನಲ್ 2ಗೆ ಎಂಟ್ರಿ ಕೊಟ್ಟಿದ್ದೀನಿ.
ಈ ಟರ್ಮಿನಲ್ 2 ನ ಸದ್ಯದ ಚಿತ್ರಣವನ್ನ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ಒಂದು ಬಸ್ ಇಲ್ಲ. ಪ್ರಮುಖವಾದಂತಹ ಬಸ್ ನಿಲ್ದಾಣಗಳಿವು. 2 ಬಸ್ ನಿಲ್ದಾಣಗಳು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ 0 ಆಗಿದೆ. ಈಗ KSRTC ನೋಡಿದ್ರೀಗ, KSRTC ಆದ್ಮೇಲೆ ಅದರ ಆಪೋಸಿಟ್ ಇರುವಂತಹದ್ದು BMTC ಬಸ್ ನಿಲ್ದಾಣ. BMTC ಬಸ್ ನಿಲ್ದಾಣವನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಈಗ ನಾನು ಒಂದು ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಕೊಟ್ಟೆ. ಈ ಪ್ಲಾಟ್ಫಾರ್ಮ್ ನಲ್ಲಿ ನೋಡ್ಬೋದು ಯಾರೊಬ್ರು ಕೂಡ ಜನ ಇಲ್ಲ. ಅಂದ್ರೆ ಇಲ್ಲೊಂದು ಒಬ್ರು ಇಬ್ರು ಮಾತ್ರ ಈ ಒಂದು ಜಾಗದಲ್ಲಿ ಕುಳಿತಿರುವಂತದ್ದು. ಬಹುತೇಕ ಅವರು ಬಸ್ಗೆ ಹೋಗುವಂತ ಸಾಧ್ಯತೆ ತೀರಾ ಕಡಿಮೆ. ಅವ್ರೇನಾದ್ರು ಬಹುಶಃ ಟ್ರೈನ್ ಏನಾದ್ರು ಬುಕ್ ಮಾಡ್ಕೊಂಡಿದ್ರೆ ಆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಅಂತ ಇಲ್ಲಿ ಕೂತಿರ್ಬೋದು. ಮತ್ತೊಂದು ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ BMTCಯ ಬಸ್ ನಿಲ್ದಾಣ ಖಾಲಿಯಾಗಿದೆ. ವೆಹಿಕಲ್ ಗಳ ಮೂವ್ಮೆಂಟ್ ಏನೇ ಇದ್ರು ಕೂಡ ಅಷ್ಟೇ ಅದನ್ನ ಪೊಲೀಸರಿಗೆ ರಸ್ತೆಗೆ ಬಂದಿದ್ದಾರೆ, ಅವ್ರು ನೋಡ್ಕೊಂತಾರೆ. ನಿಮ್ಗೆ ಅವಶ್ಯಕತೆ ಇದ್ದು ಹೊರಗಡೆ ಬಂದ್ರೆ ಮಾತ್ರ ನೀವು ಸೇಫ್ ಆಗ್ತೀರಾ. ಅನಾವಶ್ಯಕವಾಗಿ ಓಡಾಟ ಮಾಡಿದ್ರೆ ನಿಮ್ಮ ವೆಹಿಕಲ್ ಸೀಸ್ ಆಗುತ್ತೆ. ಇದು ಮಾರುಕಟ್ಟೆಯಿಂದ ಮೆಜೆಸ್ಟಿಕ್ ನವರಿಗೂ ಕೂಡ ಅಷ್ಟೇ ಇರುವಂತಹ ಒಂದು ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಟೌನ್ ಹಾಲ್ ಹತ್ರದಿಂದ ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ಹೋದ್ರು. ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇವತ್ತು ಜನತಾ ಕರ್ಫ್ಯೂ ಮೊದಲನೇ ದಿನ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸಹ ದವಸ ಧಾನ್ಯ, ಅಕ್ಕಿ, ಬೇಳೆ, ಹೂ, ಹಣ್ಣು, ತರಕಾರಿ ಮಾರುವಂತ ಅಂಗಡಿಗಳಿಗೆ ಓಪನ್ ಆಗೋದಕ್ಕೆ ಅವಕಾಶ ಇತ್ತು. ಅದಾದ ನಂತರ 10 ಗಂಟೆ ಬಳಿಕ ಎಲ್ಲವೂ ಸಹ ಬಂದ್ ಆಗಿರುವಂತದ್ದು. ಹಾಗೆ ನಾವೀಗ ಟೌನ್ ಹಾಲ್ ಎದುರುಗಡೆ ಇದ್ದೀವಿ. ಈ ಒಂದು ಟೌನ್ ಹಾಲ್ ಸರ್ಕಲ್ 3 ಪ್ರಮುಖ ರಸ್ತೆಗಳು ಜಾಯಿನ್ ಆಗುವಂತ ಜಂಕ್ಷನ್ ಏರಿಯಾ. ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಿಂದ ಬರುವಂತ ವೆಹಿಕಲ್ಸ್ ಲೆಫ್ಟ್ ತಗೊಂಡ್ರೆ ಮಾರ್ಕೆಟ್ ಹೋಗುತ್ತೆ, ಹಾಗೆ ರೈಟ್ ತಗೊಂಡ್ರೆ SP ರಸ್ತೆಗೆ ಕನೆಕ್ಟ್ ಆಗುವಂತದ್ದು. ಹಾಗೆ ಸ್ಟ್ರೈಟ್ ಹೋಯ್ತು ಅಂದ್ರೆ ವಿಧಾನಸೌಧ, ಮೆಜೆಸ್ಟಿಕ್ ಹಾಗೂ ಹೈಕೋರ್ಟ್, ಈ ಶಿವಾಜಿನಗರ, ಈ ರೀತಿಯಾದಂತ ಏರಿಯಾಗಳಿಗೆ ಹೋಗುವಂತ ರಸ್ತೆ. ಹೀಗಾಗಿನೇ ಸದಾ ಕಾಲ ಜನರಿಂದ ಹಾಗೂ ವಾಹನಗಳಿಂದ ಗಿಜಿಗುಡುವಂತಹ ರಸ್ತೆ ಜಂಕ್ಷನ್ ಇದು. ಆದ್ರೆ ಇವತ್ತು ಜನತಾ ಕರ್ಫ್ಯೂನ ಮೊದಲನೇ ದಿನ ಹೆಚ್ಚಾದಂತ ಒಂದು ವೆಹಿಕಲ್ಸ್ ಮೂವ್ಮೆಂಟ್ ಇಲ್ಲದೆ ಇರೋದನ್ನ ನೀವು ನೋಡಬಹುದು. ಮಾರುಕಟ್ಟೆಗೆ ಬಂದು ಹೋಗುವಂತವ್ರು ಅಥವಾ ಮೆಜೆಸ್ಟಿಕ್ಗೆ ಬಂದು ಹೋಗುವಂತವ್ರು ಎಲ್ಲರೂ ಸಹ ಯಾರೂ ಸಹ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಮಾರುಕಟ್ಟೆ ಸಹ ಕ್ಲೋಸ್ ಆಗಿರುವಂತದ್ದು. ಇನ್ನು ಕೆಲವು ವಾಹನಗಳು ಯಾವ ಓಡಾಡ್ತಾ ಇದಾವೆ ಅಂತಂದ್ರೆ ಈ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಮನೆಗೆ ಡೆಲಿವರಿ ನೀಡುವಂತಹ ಆಹಾರವನ್ನ ಮನೆಗೆ ಡೆಲಿವರಿ ಮಾಡುವಂತಹ ವೆಹಿಕಲ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಪೊಲೀಸರ ವೆಹಿಕಲ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಕೆಲ ಬ್ಯಾಂಕ್ಗಳು ಹಾಗೂ ಸರ್ಕಾರಿ ಕಚೇರಿಗಳು ಕೆಲವು ಮಧ್ಯಾಹ್ನದವರೆಗೂ ಸಹ ಓಪನ್ ಮಾಡೋದಕ್ಕೆ ಅವಕಾಶ ನೀಡಿರುವ ಕಾರಣ ಅಂತ ಕೆಲವು ವೆಹಿಕಲ್ಸ್ ಮಾತ್ರ ಓಡಾಡ್ತಾ ಇರುವಂತದ್ದನ್ನ ನೀವು ನೋಡಬಹುದು. ಎಲ್ಲಾ ಕಡೆಗಳಲ್ಲೂ ಸಹ ಪೊಲೀಸರು, ಟ್ರಾಫಿಕ್ ಪೊಲೀಸರು ಮತ್ತೆ ಲಾ ಅಂಡ್ ಆರ್ಡರ್ ಎಲ್ಲ ಪೊಲೀಸರು ಸಹ ಇಬ್ರು ಸೇರ್ಕೊಂಡು ಈ ರೀತಿಯಂತ ಬ್ಯಾರಿಕೇಡ್ ಗಳನ್ನ ನಿರ್ಮಿಸಿರುವಂತದ್ದು. 2 ವೇ ಇರುವಂತ ಜಾಗದಲ್ಲಿ 1 ವೇ ಮಾಡಿರುವಂತದ್ದು. ಹೆಚ್ಚಾಗಿ ವೆಹಿಕಲ್ ಮೂವ್ಮೆಂಟ್ಸ್ ಇರಬಾರ್ದು, ಅನವಶ್ಯಕವಾಗಿ ಜನ ಓಡಾಟ ಮಾಡಬಾರ್ದು ವೆಹಿಕಲ್ ಗಳಲ್ಲಿ ಅಂತ ಒಟ್ಟಾರೆಯಾಗಿ ಜಾರಿಯಾಗಿರುವಂತಹ ಜನತಾ ಕರ್ಫ್ಯೂ ಮೊದಲನೇ ದಿನ ಎಲ್ಲೆಡೆ ಒಂದು ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ದಿನೇ ದಿನೇ ಹೆಚ್ಚುತ್ತಾ ಇರುವಂತ ಕೊರೋನಾ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬೇಕಾಗಿದೆ. ಕೊರೋನಾಗೆ ಕಡಿವಾಣ ಬೀಳಲೇಬೇಕಿದೆ. ಆ ಒಂದು ನಿರೀಕ್ಷೆಯಲ್ಲೇ ಸರ್ಕಾರ ಸಹ ಜೊತೆಗೆ ಜನ ಸಹ ಈ ಒಂದು ಸಮಯದಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಸರ್ಕಲ್ನಲ್ಲಿ ಕರ್ಫ್ಯೂ ಹೇಗಿದೆ? ನನ್ನ ಸಹೋದ್ಯೋಗಿ ದಶರಥ್ ಹೋಗಿದ್ರು, ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಿನ್ನೆ ರಾತ್ರಿಯಿಂದ ಕರ್ಫ್ಯೂ ಜಾರಿಯಲ್ಲಿದೆ. ಬೆಂಗಳೂರು ರಾಜ್ಯ ರಾಜಧಾನಿ ಬೆಂಗಳೂರು ಹೇಗಿದೆ? ಬೆಂಗಳೂರಿನಲ್ಲಿ ಜನ ಓಡಾಡ್ತಿದ್ದಾರಾ? ವಾಹನ ದಟ್ಟಣೆ ಹೇಗಿದೆ? ಅಥವಾ ಮನೆಯಲ್ಲೇ ಕುಳಿತುಕೊಂಡು ಸೇಫ್ ಆಗಿದ್ದಾರಾ? ಅದೆಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಇದೀಗ ನಾನು ಬೆಂಗಳೂರಿನ ಹೃದಯ ಭಾಗ ಅಂತ ಕರೆದುಕೊಳ್ಳುವಂಥ ಬೆಂಗಳೂರಿನ ವಿವಿಧೆಡೆ ಎಲ್ಲ ಕಡೆಯೂ ಕೂಡ ಸಂಪರ್ಕ ಕಲ್ಪಿಸುವಂಥ ಅತ್ಯಂತ ಮುಖ್ಯವಾದ ಸರ್ಕಲ್ KR ಸರ್ಕಲ್ನಲ್ಲಿದ್ದೀನಿ. KR ಸರ್ಕಲ್ನಲ್ಲಿ ಯಾವ ರೀತಿ ದೃಶ್ಯ ಇದೆ ಅನ್ನೋದನ್ನು ನಾನು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ದಿನನಿತ್ಯವೂ ಕೂಡ ಇಲ್ಲಿ ಸಾಕಷ್ಟು ವಾಹನಗಳು, ಸಾಕಷ್ಟು ಪ್ರಯಾಣಿಕರು, ಸವಾರರು ಇಲ್ಲಿ ಸಂಚಾರ ಮಾಡ್ತಿದ್ರು. ಆದರೂ ಇವತ್ತು ಕೂಡ ಕಂಪ್ಲೀಟ್ ಸ್ತಬ್ಧವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲೂ ಕೆಲವಷ್ಟು ಗಾಡಿಗಳು, ವಾಹನಗಳು ಓಡಾಡ್ತಿದ್ದಾವೆ, ಪ್ರೈವೇಟ್ ವೆಹಿಕಲ್ಸ್ ಓಡಾಡ್ತಿದ್ದಾವೆ, ಕಾರು, ಪ್ರೈವೇಟ್ ಬಸ್ಸುಗಳು ಕೂಡ ಓಡಾಡ್ತಿದ್ದಾವೆ. ಜೊತೆಗೆ ಗೂಡ್ಸ್ ವಾಹನಗಳು ಕೂಡ ಮಾರುಕಟ್ಟೆಗೆ ಇದೇ ಮಾರ್ಗವಾಗಿ ತೆರಳಬೇಕಾಗಿರೋದ್ರಿಂದ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುವಂಥ ತರಕಾರಿ ಮತ್ತಿತರ ಸಾಮಗ್ರಿಗಳನ್ನು ಕಳಿಸಲಾಗ್ತಿದೆ. ಆಟೋಗಳು ಕೂಡ ನಾವು KR ಸರ್ಕಲ್ನಲ್ಲಿ ಆಟೋಗಳ ಸಂಚಾರವನ್ನು ಕೂಡ ನೋಡ್ತಾ ಇದ್ದೇವೆ. ಬೈಕ್ಗಳು ಕೂಡ ಓಡಾಡ್ತಾ ಇದ್ದಾವೆ. ಅಗತ್ಯ ಮತ್ತು ತುರ್ತು ಸೇವೆಗಳಿಗೆ ಮಾತ್ರ ಅವಕಾಶ ಅಂತ ಹೇಳಲಾಗಿತ್ತು. ಪೊಲೀಸರು ಇವರನ್ನೆಲ್ಲವೂ ಕೂಡ
ಪರಿಶೀಲನೆ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಬೇಕಾಬಿಟ್ಟಿಯಾಗಿ ವಾಹನ ಸಂಚಾರ ಮಾಡ್ತಿದೆಯಾ ಅನ್ನೋದು ಗೊತ್ತಿಲ್ಲ. ಇನ್ನು KR ಸರ್ಕಲ್ನಿಂದ ವಿಧಾನಸೌಧಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ನೋಡ್ತಾ ಇದ್ದೀವಿ ಅಲ್ಲಲ್ಲಿ ಕೆಲವಷ್ಟು ವಾಹನಗಳನ್ನು ಸಿಗ್ತಾ ಇದ್ದಾವೆ, ವಾಹನಗಳು ಕಾಣುತ್ತಿದ್ದಾವೆ. ಸೊ ಈ ವಾಹನಗಳ ಪರಿಶೀಲನೆ ಹೇಗೆ, ಅವ್ರು ಯಾಕೆ ಓಡಾಡ್ತಿದ್ದಾರೆ ಅನ್ನೋದರ ಪೊಲೀಸರೇ ಹೇಳಬೇಕಾಗತ್ತೆ. ಅವರು ಪೊಲೀಸರ ಕೈಗೆ ಅನಗತ್ಯವಾಗಿ ಓಡಾಟ ಕಂಡು ಬಂದಿದ್ದು ಸಿಕ್ಕಿದ್ದೇ ನಿಜವಾದರೆ ಅವರಿಗೆ ಖಂಡಿತವಾಗಿಯೂ ಕೂಡ ಪೊಲೀಸರು ತಕ್ಕ ಪಾಠವನ್ನು, ಲಾಠಿ ಏಟಿನ ರುಚಿಯನ್ನು ಕೂಡ ತೋರಿಸ್ತಾರೆ. ಆದರೆ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಯಾರು ಕೂಡ ಓಡಾಡುವಂತಿಲ್ಲ. ಇನ್ನು ಇದು ಕಬ್ಬನ್ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಕಬ್ಬನ್ ಪಾರ್ಕನ್ನು ಕಂಪ್ಲೀಟ್ ಸೀಸ್ ಮಾಡಿದ್ದಾರೆ, ಕಂಪ್ಲೀಟ್ ಲಾಕ್ ಮಾಡಿದ್ದಾರೆ. ಯಾರೂ ಕೂಡ ಕಬ್ಬನ್ ಪಾರ್ಕನ್ನು ಪ್ರವೇಶ ಮಾಡುವಂತಿಲ್ಲ. ಎಲ್ಲ ಗೇಟ್ಗಳಿಗೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸೋದ್ರ ಮೂಲಕ ಸಾರ್ವಜನಿಕರಿಗೆ ಈ ಕಬ್ಬನ್ ಪಾರ್ಕ್ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಯಾಕಂದರೆ ಸಾಕಷ್ಟು ಜನನಿಬಿಡ ಪ್ರದೇಶವಾಗಿ ಮಾರ್ಪಡ್ತಿತ್ತು, ಸಾಕಷ್ಟು ಜನ ಬರ್ತಾ ಇದ್ರು, ಅಲ್ಲಿ ಕೂತ್ಕೋತಾ ಇದ್ರು. ಸೊ ಹೀಗಾಗಿ ಯಾವುದೇ ರೀತಿಯ ಜನ ಇಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಕಬ್ಬನ್ ಪಾರ್ಕನ್ನು ಲಾಕ್ ಮಾಡಿದ್ದಾರೆ. ಇನ್ನು ಹಾಗೆ ಬಲಗಡೆಗೆ ಹೋದರೆ ನೃಪತುಂಗ ರಸ್ತೆ, ಇಲ್ಲಿಂದ KR ಮಾರ್ಕೆಟ್ ಸೇರಿದಂತೆ ಅನೇಕ ಪ್ರದೇಶಗಳಿಗೆ ಅನೇಕ ಜಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ನೃಪತುಂಗ ರಸ್ತೆಯಲ್ಲೂ ಕೂಡ ಸಾಕಷ್ಟು ಕೆಲವಷ್ಟು ವಾಹನಗಳು ಓಡಾಡ್ತಾ ಇದ್ದಾವೆ, ಬೈಕುಗಳು, ಕಾರ್ಗಳು, ಜೊತೆಗೆ TT ವಾಹನಗಳು, ಬಸ್ಗಳು ಕೂಡ, BMTC ಬಸ್ಗಳನ್ನು ಕೂಡ ಬಿಡಲಾಗಿದೆ. BMTC ಬಸ್ಗಳ ಅಗತ್ಯ ಅಂತ ಕಂಡು ಬಂದರೆ BMTC ಬಸ್ ಕೂಡ ತುರ್ತು ಸೇವೆಗಳಿಗಾಗಿ ಬಸ್ಸನ್ನು ಕೂಡ ಕೊಡಲಾಗಿದೆ. ಇನ್ನು ಬಲಭಾಗ ಬಂದರೆ ಇದು ಮೈಸೂರು ಬ್ಯಾಂಕ್ ವೃತ್ತಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಸಾಕಷ್ಟು ಜನ ಓಡಾಡ್ತಿದ್ರು, ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಿತ್ತು ಇಲ್ಲಿ. ಯಾಕಂದರೆ ಮುಖ್ಯವಾಗಿ ಸಾಕಷ್ಟು ಪ್ಲೇಸ್ಗಳಿದ್ದಾವೆ, ಅಂತ ಪ್ರಮುಖ ಪ್ಲೇಸ್ಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಾಗಿ ಇರೋದ್ರಿಂದ ದಿನನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ ಇರ್ತಿತ್ತು. ಆದರೆ ಇವತ್ತು ನೋಡ್ತಾ ಇದ್ದೀವಿ ಎಲ್ಲೊಂದು ರೀತಿ ಕಂಪ್ಲೀಟ್ ಬೆಂಗಳೂರು ಸ್ತಬ್ಧವಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಕೆಲವಷ್ಟು ಕಡೆ ವಾಹನ ಸಂಚಾರ ಮಾಡ್ತಾ ಇದ್ದಾರೆ. ಆಟೋಗಳು, ಆಂಬ್ಯುಲೆನ್ಸ್ಗಳು, ಜೊತೆಗೆ BMTC ಅಗತ್ಯ ಸೇವೆಗಳಿಗೆ BMTC ಸೇರಿದಂತೆ ಕೆಲವಷ್ಟು ಪ್ರೈವೇಟ್ ವೆಹಿಕಲ್ಸ್ಗಳು ಕೂಡ ಓಡಾಡ್ತಿದ್ದಾವೆ. ಅನಗತ್ಯವಾಗಿ ಓಡಾಟ ಖಂಡಿತವಾಗಿಯೂ ಕೂಡ ನಿಷಿದ್ಧ. ಯಾರೂ ಆ ರೀತಿ ಮಾಡಬಾರ್ದು. ಯಾಕಂದರೆ ಕೋವಿಡ್ ನಿಯಂತ್ರಣಕ್ಕೆ ಸ್ವಯಂ ನಿಯಂತ್ರಣವೇ ಅತಿ ದೊಡ್ಡ ಔಷಧಿ ಅಂತ ಹೇಳ್ತಾರೆ. ಹೀಗಾಗಿ ಕರ್ಫ್ಯೂ ಸಂದರ್ಭದಲ್ಲಿ ಅನಗತ್ಯವಾಗಿ ಓಡಾಟ ಮಾಡಿದ್ದೆ ಆದರೆ ಪೊಲೀಸರು ತಕ್ಕ ಶಾಸ್ತಿಯನ್ನು ಕೂಡ ಮಾಡ್ತಾರೆ. ದಶರಥ್ ಸಾವೂರ್,